ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಏಜ್ ಆಫ್ ಮೆಟಲ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಅದರಲ್ಲಿ ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನ್ ಏಜ್, ತಾಮ್ರ ಮತ್ತು ಕಂಚಿನ ಶಿಲಾಯುಗ. ಸಿನ್ಸ್ ದ ನಂಬರ್ ಆಫ್ ಕಾಪರ್ ಆ್ಯಂಡ್ bronze weapons were very less, the metal weapons continued along the way. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲೇ ಶಿಲಾಯುಧಗಳು ಮುಂದುವರಿದು. ಅಂದರೆ ತಾಮ್ರ ಮತ್ತು ಕಂಚು ಅದರಿಂದ ಮಾಡಿದಂತಹ ಆಯುಧಗಳು ಅವಾಗ ಸ್ವಲ್ಪ ಕಡಿಮೆ ಇತ್ತು. ಅಂದರೆ ಅವಾಗೆಲ್ಲ ಕಲ್ಲಿನಿಂದ ಮಾಡಿದಂತಹ ಆಯುಧಗಳು ಅವುಗಳನ್ನೇ ಬಳಸ್ತಾ ಇದ್ರು. ಈ ಲೋಹಗಳಿಂದ ಆಯುಧಗಳನ್ನ ಮಾಡ್ಕೊಳ್ಬೇಕು ಅನ್ನೋದು ಮತ್ತು ಅದರಿಂದ ಮಾಡಿದಂತಹ ಆಯುಧಗಳ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಏನು ಮಾಡಿದ್ರು, ಅವುಗಳ ಅದ್ರ ಜೊತೆಲೇ ಶಿಲಾಯುಗ ಪ್ರಾರಂಭ ಆಗಿದ್ದು. ದೇರ್ಫೋರ್ ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ಕಾಪರ್ ಆ್ಯಂಡ್ ಬ್ರಾನ್ಸ್ ಏಜ್. ಆದ್ರಿಂದ ಈ ಕಾಲವನ್ನು ನಾವು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುತ್ತೆ. ಅಂದರೆ ಹೆಚ್ಚು ಈ ಶಿಲಾಯುಗದಲ್ಲಿ ಕಡಿಮೆ ಇದ್ದಿದ್ದರಿಂದ ಆ ಶಿಲಾಯುಗನೇ ನಾವು ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರೆದವು. ಶಿಲೆಯಿಂದ ಮಾಡಿದಂಥ ಆಯುಧಗಳು ಮುಂದುವರೆದವು. ಆದ್ದರಿಂದ ಈ ಕಾಲದಲ್ಲಿ ಕಂಡುಬಂದಂತಹ ಒಂದು ಯುಗವನ್ನೇ ನಾವು ಏನಂತ ಕರಿತೀವಿ, ತಾಮ್ರ ಮತ್ತು ಕಂಚಿನ ಯುಗ ಅಂತೇಳಿ ಕರಿತೀವಿ. ದಿಸ್ ಹ್ಯಾಸ್ ಬೀನ್ ಟ್ರೇಸ್ಡ್ ಔಟ್ ಓವರ್ 5000 years. ಇದು 5000 ವರ್ಷಗಳಿಂದ ಈಚೆಗೆ ಬರುತ್ತೆ. ಅಂದರೆ ಈ ಒಂದು ಶಿಲಾಯುಗ ಅನ್ನೋದು ಕಂಚು ಮತ್ತು ತಾಮ್ರದ ಶಿಲಾಯುಗ ಇತ್ತೀಚೆಗೆ, ಅಂದರೆ ಅದು 5000 ವರ್ಷಗಳಿಂದ ಈಚೆಗೆ ಕಂಡು ಬಂದಿರತಕ್ಕಂಥದ್ದು. ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ವರ್ ದೇರ್ ಮೇನ್ ಆಕ್ಯುಪೇಷನ್ಸ್. ಈ ಒಂದು ಕಾಲದಲ್ಲೇನು ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಆ ಟೈಮಲ್ಲಿ ಯಾವುದೇ ರೀತಿ ಉದ್ಯೋಗಗಳು, ಯಾವುದೇ ರೀತಿ ಅವ್ರಿಗೆ ಉದ್ಯೋಗಗಳನ್ನ ಕೆಲಸವನ್ನು ಮಾಡಲಿಕ್ಕೆ ಮುಖ್ಯವಾಗಿ ಇವರು ಏನನ್ನು ಮಾಡ್ತಾಯಿದ್ರು, ಕೃಷಿಯನ್ನು, ಅಂದರೆ ಬೆಳೆಗಳನ್ನ ಬೆಳೆಯೋದು, ಪಶುಪಾಲನೆ, ಕುರಿ, ಹಸು, ಮೇಕೆ ಇವುಗಳನ್ನು ಸಾಕಣೆ, ಪಶುಗಳನ್ನು ಪ್ರಧಾನವಾಗಿ ಸಾಕೋದು, ಅವುಗಳನ್ನ ಅವರಂದರೆ ಫಸ್ಟ್ ಯುಗದಿಂದಲೇ ಆಹಾರಕ್ಕೆ ಅಲ್ವಾ ಮುಖ್ಯವಾಗಿ ಮೊದಲಿಂದ ಇವರೆಲ್ಲ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಫಸ್ಟ್ ಏನು ಮಾಡಿದ್ರು, ಅವರ ಬೇಸಿಕ್ ನೀಡ್ಸ್ ಆದಂತಹ ಕೃಷಿಯನ್ನು, ಬೇಕಾದಂಥ ಬೆಳೆಗಳನ್ನ ಬೆಳೆಯೋದು, ತಮಗೆ ಆಹಾರಕ್ಕೆ ಹೆಚ್ಚಾಗಿ ಎಮರ್ಜೆನ್ಸಿಗೆ ಬೇಕಾದಂಥ ಪಶುಗಳನ್ನು ಸಾಕೋದು, ಅವುಗಳನ್ನ ಸಾಕಿ ಬೆಳೆಸುವಂಥದ್ದು ಇದೇ ಅವರ ಪ್ರಮುಖ ಉದ್ಯೋಗವಾಗಿ ಇತ್ತು ಈ ಶಿಲಾಯುಗದಲ್ಲಿ. ಅಂದರೆ ಕೃಷಿ ಮಾಡೋದು ಮತ್ತು ಪಶು ಪಾಲನೆ, ಅರ್ಥ ಆಯ್ತಾ? ಅನಿಮಲ್ ಹಸ್ಬೆಂಡ್ರಿ ಅಂತೇಳಿ ಕರೀತಾರೆ ಪಶುಪಾಲನೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ವಿ ಫೈಂಡ್ ದ ಡೆಕೋರೇಟೆಡ್ ಪಾಟ್ಸ್ ಮೇಡ್ ಫ್ರಮ್ ವೀಲ್ಸ್. ಈ ಕಾಲದಲ್ಲೇ ಶಿಲಾಯುಗದಲ್ಲೇ ಏನು ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು, ಅಂದರೆ ಅಲಂಕಾರವುಳ್ಳಂತಹ ವಿವಿಧ ಆಕಾರವುಳ್ಳಂತಹ ವಿವಿಧ ರೀತಿಯ ಮಡಿಕೆಗಳನ್ನು ಚಕ್ರಗಳಿಂದ ಮಾಡಿದ ಮಡಿಕೆಗಳನ್ನು ಈ ಕಾಲದಲ್ಲೇ ನಾವು ನೋಡಿದ್ದು ಮತ್ತು ಈ ಕಾಲದಲ್ಲೇ ಕಂಡು ಬಂದಂಥದ್ದು. ಗೊತ್ತಾಯ್ತಾ? ಕಾಪರ್ ಟೂಲ್ಸ್ ಆ್ಯಂಡ್ ಆರ್ನಮೆಂಟ್ಸ್ ವರ್ ಆಲ್ಸೋ ಫಾರ್ಮ್. ಅದ್ರ ಜೊತೆಗೇನು ಕಾಪರ್ ಟೂಲ್ಸು ಮತ್ತು ಆರ್ನಮೆಂಟ್ಸ್ ಅಂತ ಅಂದರೆ ಆಭರಣಗಳು ಮತ್ತು ತಾಮ್ರದ ಉಪಕರಣಗಳು ಈ ಕಾಲದಲ್ಲೇ ದೊರಕಿದ್ದು. ಅಂದರೆ ತಾಮ್ರದಿಂದ ಮಾಡಿದಂತಹ ಉಪಕರಣಗಳು, ಆಭರಣಗಳು ಇವೆಲ್ಲವೂ ಈ ಕಾಲದಲ್ಲೇ ದೊರಕಿದ್ದು. ಬ್ರಾನ್ಸ್ ಟೂಲ್ಸ್ ವರ್ ಹೆಲ್ಪ್ಫುಲ್ ಟು plough the land deeply and to convert the forest area into agricultural land. ಇದರ ಜೊತೆಗೇನು ಕಂಚಿನ ಉಪಕರಣಗಳು, ಅಂದರೆ ಬ್ರಾನ್ಸಿಂದ ಮಾಡಿದಂಥ ಟೂಲ್ಸ್, ಆ ಟೂಲ್ಸ್ಗಳ ಮೂಲಕ ಏನು ಈ ಕೃಷಿ ಮಾಡೋದಕ್ಕೆ ಉಳ್ತಾರಲ್ಲ, ಭೂಮಿಯನ್ನು ಉಳೋದಕ್ಕೆ ಅಂದರೆ ಭೂಮಿಯನ್ನು ಆಳವಾಗಿ ಉಳೋದಕ್ಕೆ ಮತ್ತು ಅರಣ್ಯವನ್ನು ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸೋದಕ್ಕೆ ಈ ಕಂಚಿನ ಉಪಕರಣಗಳು ನೆರವಾದವು. ಈ ಬ್ರಾನ್ಸ್ ಟೂಲ್ಸು ಏನೇನಕ್ಕೆ ಉಪಯೋಗಿಸ್ಕೊಂಡು ಕಂಚಿನಿಂದ ಮಾಡಿದಂತಹ ಉಪಕರಣಗಳನ್ನ ಆಳವಾಗಿ ಕೃಷಿ ಮಾಡೋದಕ್ಕೆ ಉಳಬೇಕಲ್ಲ. ಈಗೇನು ನೇಗಿಲು ಅವುಗಳ ಮೂಲಕ ಟ್ರ್ಯಾಕ್ಟರ್ ಮೂಲಕ ಉಳ್ತೀವಿ, ಆಗೇನು ಇರಲಿಲ್ಲ ಅಲ್ವಾ. ಹಾಗಾಗಿ ಬ್ರಾನ್ಸ್ ಆ ಒಂದು ಟೂಲ್ಸ್ನೇ ಆಳವಾಗಿ ಭೂಮಿಯನ್ನು ಉಳೋದಕ್ಕೆ ಮತ್ತು
ಕಾಡನ್ನು ಕಡಿದು ಅರಣ್ಯ ಕೃಷಿ ಭೂಮಿಯನ್ನು ಮಾಡ್ಕೊಳ್ಳೋದಕ್ಕೆ ಆ ಬ್ರಾನ್ಸ್ ಟೂಲ್ಸೇ ಉಪಯೋಗಿಸ್ಕೊಳ್ತಾ ಇದ್ರು. ದಿಸ್ ಲೆಡ್ ಟು ಆ್ಯನ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಐಟಮ್ಸ್. ಇದರಿಂದ ಏನಾಯಿತು, ಅವರ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡುಬಂತು. ಕೃಷಿ ಮಾಡೋದಕ್ಕೆ ಅವ್ರಿಗೆ ಭೂಮಿಯನ್ನು ಅರಣ್ಯ ಎಲ್ಲ ಕಡಿದು ಹೆಚ್ಚಾಗಿ ಭೂಮಿಯನ್ನು ಮಾಡಿಕೊಂಡ್ರು, ಕೃಷಿ ಭೂಮಿಯಾಗಿ ಪರಿವರ್ತಿಸ್ಕೊಂಡ್ರು, ಹೆಚ್ಚೆಚ್ಚು ಬೆಳೆಗಳನ್ನ ಬೆಳೆದಿದ್ದರಿಂದ ಹೆಚ್ಚೆಚ್ಚು ಆಹಾರಗಳ ಉತ್ಪಾದನೆಗೆ ಸಹಾಯ ಆಯಿತು. ದಿಸ್ ರಿಸಲ್ಟೆಡ್ ಇನ್ ಸ್ಟಾರ್ಟಿಂಗ್ ಆಫ್ ನ್ಯೂ ಬಿಸ್ನೆಸ್ ಲೈಕ್ ಸೆಂಡಿಂಗ್ ಎಕ್ಸಸ್ ಗ್ರೈಂಡ್ ಟು ದ ನೀಡಿ ಏರಿಯಾಸ್. ಇದರಿಂದ ಏನಿತ್ತು, ಹೆಚ್ಚಾಗಿ ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ ಆಹಾರ ಪದಾರ್ಥಗಳನ್ನ ಬೆಳೆಯೋದಕ್ಕೆ. ಅವರಿಗೆ ಫಸ್ಟ್ ಬೆಳ್ಕೊಳ್ತಿದ್ದಿದ್ದು ಅವ್ರಿಗೆ ಎಷ್ಟು ಬೇಕಷ್ಟು, ಈಗ ಅವರಿಗೆ ಇಟ್ಕೊಂಡು ಉಳಿದಂಥ ಹೆಚ್ಚುವರಿ ಧಾನ್ಯಗಳನ್ನು ಯಾರಿಗೆ ಅಗತ್ಯವಿರುತ್ತೋ ಆ ಒಂದು ಪ್ರದೇಶಗಳಿಗೆ ವ್ಯಾಪಾರಕ್ಕಾಗಿ ಅಂದರೆ ಬಿಸ್ನೆಸ್ ಮಾಡೋದಕ್ಕೆ ಅವರು ಕಳಿಸಿಕೊಡುವ ಮೂಲಕ ವ್ಯಾಪಾರದ ವಹಿವಾಟನ್ನು ಇಲ್ಲಿಂದನೇ ಆರಂಭ ಮಾಡಿದ್ರು. ಆಸ್ ಎ ರಿಸಲ್ಟ್ ಆಫ್ ದಿಸ್ ಎ ಮ್ಯಾಸಿವ್ ಕಲ್ಚರ್ ಲೈಕ್ ಹರಪ್ಪನ್ ಸಿವಿಲೈಸೇಷನ್ ವಾಸ್ able to rise up on the banks of the Indus and its tributaries in northwest India. ಇದರ ಪರಿಣಾಮವಾಗಿ ಏನಾಯಿತು, ವಾಯುವ್ಯ ಭಾರತದಲ್ಲಿ ಅರ್ಥಾಯ್ತಾ, ಅಂದರೆ ವಾಯುವ್ಯ ಭಾರತದಲ್ಲಿ ಅಂತ ಅಂದರೆ ಏನು, ನಾರ್ತ್ ವೆಸ್ಟ್ ಇಂಡಿಯಾ, ಅಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯು ತಲೆ ಎತ್ತೋದಕ್ಕೆ ಸಹಾಯ ಆಯಿತು. ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರಿಂದ ಏನು, ಆ ಒಂದು ನಾರ್ತ್ ವೆಸ್ಟ್ ಇಂಡಿಯಾದ ಆದಂಥ ಹರಪ್ಪ ಸಿವಿಲೈಸೇಷನಲ್ಲಿ ಈಸ್ ಏಬಲ್ ಟು ರೈಸ್ ಅಪ್ ದ ಬ್ಯಾಂಕ್ಸ್ ಆಫ್ ಇಂದೂಸ್. ಅರ್ಥ ಆಯ್ತು, ಬೃಹತ್ ಒಂದು ಸಂಸ್ಕೃತಿ ಎಲ್ಲಿ ತಲೆ ಎತ್ತಿತು, ಆ ಉಪನದಿಗಳ ಸಿಂಧು ಮತ್ತು ಭಾರತದ ಸಿಂಧು ನದಿ ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆ ಹೇಳೋದಕ್ಕೆ ಪ್ರಾರಂಭ ಆಯಿತು. ಹಿಸ್ಟೋರಿಯನ್ಸ್ ರೆಕಗ್ನೈಸ್ ದಿಸ್ ಆಸ್ ದ ಫಸ್ಟ್ ಅರ್ಬನೈಸೇಷನ್. ಇತಿಹಾಸದಲ್ಲಿ ಏನು ಹೇಳ್ತಾರೆ, ಮೊಟ್ಟ ಮೊದಲ ನಗರೀಕರಣ ಗುರುತಿಸಲು ಈ ಸಿಂಧು ಹರಪ್ಪ ಸಿವಿಲೈಸೇಷನ್ನೇ. ಅರ್ಥಾಯ್ತಾ, ದ ಫಸ್ಟ್ ಅರ್ಬನೈಸೇಷನ್ ಇಸ್ ಫೌಂಡ್ ಇನ್ ವೇರ್ ದ ಹಿಸ್ಟೋರಿಯನ್ ರೆಕಗ್ನೈಸ್ಡ್ ದ ಹರಪ್ಪ ಸಿವಿಲೈಸೇಷನ್, ಅಂದರೆ ಮ್ಯಾಸಿವ್ ಕಲ್ಚರ್ ಆರ್ ನಾರ್ತ್ ಅಂಡ್ ವೆಸ್ಟ್ ಆಫ್ ಹರಪ್ಪ ಸಿವಿಲೈಸೇಷನ್ ಇಸ್ ದ ಫಸ್ಟ್ ಅರ್ಬನೈಸೇಷನ್. ನಗರೀಕರಣ ಅಂತ ಪ್ರಾರಂಭವಾಗಿದ್ದು, ನಗರೀಕರಣ ಅಂತ ಗುರುತಿಸಲ್ಪಟ್ಟಿದ್ದು ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿರೋದೇ ಅದು ನಗರೀಕರಣವೆನ್ನುವುದು ಈ ಒಂದು ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳಲ್ಲಿ ಹರಪ್ಪ ನಾಗರಿಕತೆ ಉಂಟಾಗಿದೆ, ಅದರ ಮೊದಲ ಅರ್ಬನೈಸೇಷನ್. ದ ಯೂಸ್ ಆಫ್ ಬ್ರಾನ್ಸ್ ವಾಸ್ ಮೋರ್ ಕಂಪೇರ್ಡ್ ಟು ಕಾಪರ್ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದರೆ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ ಸೌತ್ ಇಂಡಿಯಾದಲ್ಲಿ ಕಾಪರ್ನ ಹೆಚ್ಚಾಗಿ ಬಳಸ್ತಾ ಇದ್ರು, ಆದರೆ ಕಂಚನ್ನು ಹೆಚ್ಚಾಗಿ ಬಳಸ್ತಿರಲಿಲ್ಲ. ದ ಸೋರ್ಸಸ್ ಆಫ್ ಮೆಟಲ್ ಏಜ್ ಆಫ್ ಕಾಪರ್ ಆ್ಯಂಡ್ ಬ್ರಾನ್ ಸ್ಟೋನ್ ಏಜ್ ಈಸ್ ಫೌಂಡ್ ಇನ್ ಹಲ್ಲೂರು, ಬಾನಹಳ್ಳಿ ಆ್ಯಂಡ್ ಬ್ರಹ್ಮಗಿರಿ ಆಫ್ ಕರ್ನಾಟಕ. ಕರ್ನಾಟಕದ ಹಲ್ಲೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿದೆ. ಅಂದರೆ ಈ ಕರ್ನಾಟಕದ ಈ ಬ್ರಹ್ಮಗಿರಿಯಲ್ಲಿ, ಹಲ್ಲೂರಿನಲ್ಲಿ, ಬನಹಳ್ಳಿಯಲ್ಲಿ ಇಲ್ಲಿ ಕಂಚು ಮತ್ತು ತಾಮ್ರ ಈ ಎರಡು ಶಿಲಾಯುಗದ ಆಧಾರಗಳು ಬಳಸ್ತಿದ್ದಂಥ ಅವರು ಸಹ ಬಳಸ್ತಿದ್ರು. ಕರ್ನಾಟಕದ ಈ ಪ್ರದೇಶದಲ್ಲಿ ಅನ್ನೋದಕ್ಕೆ ಆಧಾರಗಳು ದೊರೆತಿದೆ. ಸಿ ನೆಕ್ಸ್ಟ್, ಐರನ್ ಏಜ್, ಕಬ್ಬಿಣದ ಯುಗ. ಕಬ್ಬಿಣ ಯುಗ ಹೇಗಿತ್ತು, ತಾಮ್ರ ಮತ್ತು ಕಂಚಿನ ಯುಗ ನೋಡಿದ್ವಿ. ಕಬ್ಬಿಣ ಯುಗ. ಐರನ್ ಇಸ್ ವೆರಿ ಹಾರ್ಡ್ ಮೆಟಲ್. ಕಬ್ಬಿಣ ಒಂದು ಅತ್ಯಂತ ಗಡುಸಾದ, ಹಾರ್ಡ್ ಅಂದರೆ ತುಂಬ ಗಟ್ಟಿಯಾದ, ಗಡುಸಾದ ಒಂದು ಲೋಹ. ದ ಐರನ್ ವಾಸ್ ಯೂಸ್ಡ್ ಬಿಫೋರ್ ದ ಕಾಪರ್ ಇನ್ ಸೌತ್ ಇಂಡಿಯಾ. ನಮ್ಮ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲು ಬಳಕೆಯಲ್ಲಿದ್ದಂತಹ ಒಂದು ಲೋಹ ಅದು ಕಬ್ಬಿಣ. ಫಸ್ಟ್ ಎಲ್ಲರೂ ತಾಮ್ರವನ್ನು ಬಳಸ್ತಿದ್ರೆ, ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ತಾಮ್ರ ಬಳಸೋದಕ್ಕೂ ಮೊದಲೇ ಉಪಯೋಗಿಸ್ತಿದ್ದಂಥ ಒಂದು ಲೋಹ ಅದು ಕಬ್ಬಿಣ. ಐರನ್ ಕೇಮ್ ಇನ್ ಟು ಯೂಸ್ ಇನ್ ಸೌತ್ ಇಂಡಿಯಾ ಆಸ್ ಅರ್ಲಿ ಆಸ್ 3500 ಇಯರ್ಸ್ ಬಿಫೋರ್. ನಮ್ಮ ದಕ್ಷಿಣ ಭಾರತದಲ್ಲಿ 3500 ವರ್ಷಗಳ ಹಿಂದೆಯೇ ನಮ್ಮ ದಕ್ಷಿಣ ಭಾರತದಲ್ಲಿ ಏನೋ ಬಳಕೆಗೆ ಬಂದಂತಹ ಲೋಹ ಈ ಒಂದು ಐರನ್, ಕಬ್ಬಿಣ. ದಿಸ್ ಪೀರಿಯಡ್ ಈಸ್ ಆಲ್ಸೋ ನಾನ್ ಆಸ್ ದ ಪೀರಿಯಡ್ ಆಫ್ ಮ್ಯಾಸಿವ್ ಸ್ಟೋನ್ ಕಲ್ಚರ್. ಹಾಗಾಗಿ
ಈ ಕಾಲವನ್ನು ನಾವು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಮ್ಯಾಸಿವ್ ಸ್ಟೋನ್, ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತೇಳಿ ಐರನ್ ಏಜನ್ನು ಕರೀತಾರೆ. ಐರನ್ ವೆಪನ್ಸ್ ಆ್ಯಂಡ್ ಟೂಲ್ಸ್ ವರ್ ಏಡೆಡ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹ್ಯಾಂಡ್ಕ್ರಾಫ್ಟ್ ಪ್ರೊಡಕ್ಷನ್. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಗೆ ಬೇರೆಯವರು ಹೇಗೆ ಕಂಚಿನ ಬಳಸ್ತಾರೋ, ನಮ್ಮ ದಕ್ಷಿಣ ಭಾರತದಲ್ಲಿ ಕಬ್ಬಿಣದಿಂದ ತಯಾರಿಸಿದಂಥ ಆಯುಧಗಳು, ಅದರಿಂದ ಬೇಕಾದಂಥ ಕೆಲವೊಂದು ಸಲಕರಣೆಗಳು ಅಂದರೆ ಕೃಷಿ ಸಲಕರಣೆಗಳು, ಈಗ ಗುದ್ದಲಿ, ನೇಗಿಲು, ಆರೆ ಇವೆಲ್ಲವೂ ಕಬ್ಬಿಣದಿಂದ ಮಾಡಿರೋದು ಇವತ್ತಿಗೂ ನಾವು ಬಳಸುವಂಥದ್ದು. ಆ ಸಲಕರಣೆಗಳು, ಕೃಷಿ ಸಲಕರಣೆಗಳು ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ಈ ಕಬ್ಬಿಣ ತುಂಬ ಉಪಯೋಗಕ್ಕೆ ಬರ್ತಾ ಇತ್ತು. As the use of iron became intensified in North India and the agricultural activities also became more. ಇದರಿಂದಾಗಿ ಏನಾಯಿತು, ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಅಂದರೆ ಅಗ್ರಿಕಲ್ಚರ್ಗೆ ಈ ಕಬ್ಬಿಣದ ಸಲಕರಣೆಗಳು, ಕೃಷಿ ಉಪಕರಣಕ್ಕೆಲ್ಲ ಬಳಸಿಕೊಂಡು ಹೆಚ್ಚಾಗಿ ಇವರು ಸಹ ಕೃಷಿಯನ್ನು ಮಾಡೋದಕ್ಕೆ ಪ್ರಾರಂಭ ಆದ್ದರಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿನ ಉತ್ಪಾದನೆ, ಧಾನ್ಯಗಳನ್ನು ಬೆಳೆಯೋದಕ್ಕೆ ಆಯಿತು. This resulted in excess production. To control this hegemony, surplus production, there emerged a class in 2600 years before. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ, ಅಂದರೆ ಹೆಚ್ಚುವಾಗಿ ಯಾರು ಉತ್ಪಾದನೆಯನ್ನು ಮಾಡ್ತಿದ್ರು ಆ ಒಂದು ಗುಂಪಿಗೆ ಸೇರಿದವರು ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯ ಆಯಿತು. ಅಂದರೆ ಯಾರು ಈಗ ಶ್ರೀಮಂತರು ಬಡವರು ಅಂತ ಹೇಗೆ ಉಟ್ಕೊಳ್ತು ಅಂದರೆ, ಯಾರು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾಯಿದ್ರು ಅವರು ಆ ಒಂದು ಗುಂಪು ಏನಾಯಿತು, ಅವರ ಒಂದು ಪ್ರಭುತ್ವವನ್ನು ನಾಯಕತ್ವವನ್ನು ತಗೊಳ್ಳೋದಕ್ಕೆ ಶುರುವಾಗಿದ್ದು, ಉದಯವಾಗಿದ್ದು 2600 ವರ್ಷಗಳ ಹಿಂದೆ ಉಗಮ ಆಯಿತು. ದೇ ಆರ್ ಓನ್ಲಿ ರಿಪಬ್ಲಿಕ್ಸ್, ಅವುಗಳೇ ಗಣರಾಜ್ಯಗಳು, ಅವುಗಳನ್ನೇ ನಾವು ಗಣರಾಜ್ಯಗಳು ಅಂತ ಕರೆದ್ವಿ. ದೆನ್ ದ ಕಿಂಗ್ಡಮ್ಸ್ ಲೈಕ್ ನಂದ ಆ್ಯಂಡ್ ಮೌರ್ಯ ಫ್ಲರಿಶ್ಡ್. ನಂತರ ಏನಾಯಿತು, ಮೊದಲು ಉಟ್ಕೊಂಡಿದ್ದ ಅವಯ ಗಣರಾಜ್ಯಗಳು, ಅದರ ನಂತರ ನಂದ ಮತ್ತು ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ದ ಸೈಟ್ಸ್ ವಿಚ್ ಹ್ಯಾವ್ ಬೀನ್ ಟ್ರೇಸ್ಡ್ ಇನ್ ಕರ್ನಾಟಕ ಆರ್ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ ನರಸೀಪುರ, ಹೇಮಗಿರಿ, ಎಮ್ಮಿಗೆ, ಆಲೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಉತ್ತರಿದುರ್ಗ, ಪಾಂಡವರ ದಿಣ್ಣೆ ಎಕ್ಸೆಟ್ರಾ. ಅಂದರೆ ಕಬ್ಬಿಣ ಶಿಲಾಯುಗಕ್ಕೆ, ಅಂದರೆ ಕಬ್ಬಿಣವನ್ನು ಬಳಸ್ತಿದ್ದಂಥ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳು, ನಮ್ಮ ಕರ್ನಾಟಕದಲ್ಲಿ ಕಬ್ಬಿಣವನ್ನು ಬಳಸಿದ ಆ ಶಿಲಾಯುಗದಲ್ಲಿ ಕಬ್ಬಿಣವನ್ನು ಬಳಸ್ತಿದ್ದಂತಹ ಕರ್ನಾಟಕದ ಪ್ರದೇಶಗಳು, ಆ ನೆಲಗಳು ಯಾವ್ಯಾವುದು ಅಂದರೆ ಇಲ್ಲಿಂದ ನೋಡಿ, ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಲ್ಲೂರು ಆ್ಯಂಡ್ ಜಡಿಗೇನಹಳ್ಳಿ, ಸಾವನದುರ್ಗ, ಆ್ಯಂಡ್ ಉತ್ತರಿದುರ್ಗ, ಪಾಂಡವರ ದಿಣ್ಣೆ. ಇದೆಲ್ಲವೂ ನಮ್ಮ ಕರ್ನಾಟಕದಲ್ಲಿ ಶಿಲಾಯುಗದಲ್ಲಿ ಕಂಡುಬಂದಂತಹ, ಅಂದರೆ ಕಬ್ಬಿಣವನ್ನು ಬಳಸ್ತಿದ್ದಂತಹ ನಮ್ಮ ಕರ್ನಾಟಕದ ನೆಲೆಗಳು ಇದಿಷ್ಟು ಪ್ರದೇಶಗಳು. ಅರ್ಥ ಆಯ್ತಾ? ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ ಅಡಿಷನ್ ಕ್ವಶನ್ಸ್ಗೆ ಆನ್ಸರ್ ಮಾಡಿಟ್ಕೊಂಡು ಇದ್ರ ಜೊತೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ ಜೊತೆ ನಾನು ಅವೈಲಬಲ್ ಇದ್ದರೆ ಇನ್ನೂ ಒಂದಷ್ಟು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ ಜೊತೆಗೆ ಅಡಿಷನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಇನ್ಸೈಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಡ್ತೀನಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಡಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಡೈಲಿ ನಾನು ಆಗ್ತಕ್ಕಂತಹ ಕ್ಲಾಸಸ್ಸು ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಒಂದ್ಸಲ ನೀವು ಸೋಷಿಯಲ್ ಸೈನ್ಸ್ನ ಆದಷ್ಟು ಎಲ್ಲರೂ ಕನ್ನಡ ಮೀಡಿಯಮಿಂದ ಬಂದಿರ್ತೀರ. ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ಅರ್ಥ ಆಗಲ್ಲ. ಹಾಗಾಗಿ ನಮ್ಮ ಮಾತೃಭಾಷೆಯಲ್ಲಿ ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ, ಕನ್ನಡ ಮೀಡಿಯಮಲ್ಲಿ ಅವ್ರಿಗೂ ಸಹ ಒಂದ್ಸಲ ಅರ್ಥ ಆಗುತ್ತೆ. ಅರ್ಥ ಆದರೆ ಅದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಹಾಗಾಗಿ ಸೊ ಎಲ್ಲರೂ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ. ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತು ನೋಟ್ಸು ಸಹ ಇರುತ್ತೆ. ಓಕೆನಾ? ಓಕೆ ಮಾಡಿ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್
Why the ವಾಟ್ ಈಸ್ ಇಲ್ಲಾಂದರೆ ಕಾಪರ್ ಆ್ಯಂಡ್ ಬ್ರಾನ್ಸ್ ಏಜ್ ಏನು ಕಾಪರ್ ಮತ್ತು ಬ್ರಾನ್ಸ್ ಏಜ್ ಅಂದರೆ ಅದು ಬರೀರಿ ಅಂದರೆ ಇಲ್ಲಿಂದ ಬರೀರಿ ದ ಕಾಪರ್ ಆ್ಯಂಡ್ ಬ್ರಾನ್ಸ್ ವೆಪನ್ಸ್ ವರ್ ವೆರಿ ಲೆಸ್ ದ ಮೆಟಲ್ ವೆಪನ್ಸ್ ಕಂಟಿನ್ಯೂಡ್ ಅಲಾಂಗ್ ದ ವೇ ದೇರ್ ಫೋರ್ ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಎ ಕಾಪರ್ ಆ್ಯಂಡ್ ವೆನ್ ದ ಕಾಪರ್ ಆ್ಯಂಡ್ ಬ್ರಾನ್ಸ್ ಏಜ್ ಕಮ್ ಔಟ್ ವಿಚ್ ಇಯರ್ ಅಂತ ಆದರೂ ಓಕೆ ಯಾವ ಇಯರಲ್ಲಿ ಕಂಡು Copper and Bronze Stone Age, which is the main occupations of human being. ಯಾವುದು ಮೇನ್ ಆಕ್ಯುಪೇಷನ್ ಅವ್ರದ್ದು ಯಾವುದಾಗಿತ್ತು ಅದನ್ನು ಬರೀರಿ. What type of pots are came out the copper and bronze period of age? ಯಾವ ಥರದ ಪಾಟ್ ಬಂತು ಅಂದರೆ ಡೆಕೋರೇಟೆಡ್ ಪಾಟ್ಸ್ ಮೇಡ್ ಫ್ರಮ್ ವೀಲ್, ಇದನ್ನು ಬರೀರಿ. Where the bronze tools are, how to helpful the bronze tools in people of bronze and copper age. ಬ್ರಾನ್ಸ್ ಕಂಚಿನ ಉಪಕರಣಗಳು ಹೇಗೆ ಉಪಯೋಗಕ್ಕೆ ಬಂತು ಅಂತ ಇದನ್ನೇ ಬರೀರಿ. ಇಲ್ಲಿ ನೋಡಿ, ಇಲ್ಲಿಂದ ಹೆಲ್ಪ್ಫುಲ್ ಟು ಫ್ಲೂ ಲ್ಯಾಂಡ್ ಡೀಪ್ಲಿ ಆ್ಯಂಡ್ ಕನ್ವರ್ಟ್ ಫಾರೆಸ್ಟ್ ಏರಿಯಾ ಟು ಇದು. First urbanization in Stone Age. ಶಿಲಾಯುಗದಲ್ಲಿ ಕಂಡುಬಂದಂಥ ಫಸ್ಟ್ ನಗರೀಕರಣ ಯಾವುದು? ಹರಪ್ಪ civilization able to rise up in the bank of Indus and tributaries of northwest India. The northwest India of Harappa civilization. Harappa civilization tributes in the northwest India ಅಂತ ಬರೆದ್ರು ಆಗುತ್ತೆ. Name the places where the metal sources are found in copper and bronze Stone Age. Name the sources of metal age of copper and bronze Stone Age in Karnataka. ಕರ್ನಾಟಕದಲ್ಲಿ ಕಂಡುಬಂದಂತಹ ತಾಮ್ರ ಮತ್ತು ಕಂಚಿನ ಶಿಲಾದ ಸ್ಥಳಗಳು ಅದನ್ನು ಬರೀರಿ. ಇಲ್ಲಿಂದ ಇರುತ್ತೆ ಹಲ್ಲೂರು, ಇಲ್ಲಿಂದ Which metal is used the South Indian people? Which metal is used before the copper in South India? Iron answer. How many years of early the iron was used in South India? ಸೌತ್ ಇಂಡಿಯಾದಲ್ಲಿ ಎಷ್ಟು ವರ್ಷಗಳ ಮುಂಚೆ ಐರನ್ನ ಬಳಸ್ತಾ ಇದ್ರು? Why the Iron Age is called a massive stone culture? How the hegemony surplus production emerged in class 2600 years before. Name the kingdoms of Republic. Name the two kingdoms of after Republic.
ರಿಪಬ್ಲಿಕ್ ಆದಮೇಲೆ ಬಂದಂತಹ ಕಿಂಗ್ಡಮ್ಸ್ ನಂದ ಮತ್ತು ಮೌರ್ಯ. ನೇಮ್ ದ ಐರನ್ ಏಜ್ ಪೀರಿಯಡ್ ಸೋರ್ಸಸ್ ಫೌಂಡ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಕಂಡುಬಂದಂತಹ ಕಬ್ಬಿಣದ ಯುಗದ ಸ್ಥಳಗಳು. ಇದಿಷ್ಟು ಬರೀಬೇಕು ಇಲ್ಲಿಂದ ಬಾಣಹಳ್ಳಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೀವೇ ಆದಷ್ಟು ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡಿ ಇಟ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಆಡಿಯೋನ 2-3 ಟೈಮ್ ಕೇಳಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊ. ಥ್ಯಾಂಕ್ ಯು.